ನಂತರ ಪ್ರವಾದಿಯವರು ಹೇಳಿದರು, ಅಲ್ ಮುಜಾಹಿದು ಮನ್ ಜಾಹದ ನಫ್ಸಹು ಫಿ ತ್ವಾಅತಿಲ್ಲ. ಮುಜಾಹಿದ್ ಅಂದರೆ ಯಾರು? ಜಿಹಾದ್ ಮಾಡುವವನೆಂದರೆ ತನ್ನ ದೇಹೇಚ್ಛೆಯೊಂದಿಗೆ ಹೋರಾಡುವವನೇ ನಿಜವಾದ ಮುಜಾಹಿದ್. ತನ್ನ ದೇಹೇಚ್ಛೆಗಳೊಂದಿಗೆ ಹೋರಾಡುವವ, ತನ್ನ ದುರಾಗ್ರಹಗಳೊಂದಿಗೆ ಹೋರಾಡುವವನೇ ನಿಜವಾದ ಮುಜಾಹಿದ್ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಡ್ತಾರೆ. ಅಂದರೆ ಸಹೋದರ ಸಹೋದರಿಯರೇ, ನೀವು ಒಳಿತಿಗಾಗಿ ಮಾಡುವ ಎಲ್ಲ ಪ್ರಯತ್ನಗಳನ್ನು ಕುರ್ಆನ್ ಜಿಹಾದ್ ಅಂತ ಕಲಿಸಿಕೊಟ್ಟಿದೆ. ಆದ್ದರಿಂದ ಒಳಿತಿಗಾಗಿ, ಒಳಿತನ್ನು ಸ್ಥಾಪಿಸುವುದಕ್ಕಾಗಿ, ಕೆಡುಕನ್ನು ಅಳಿಸುವುದಕ್ಕಾಗಿ, ಶೋಷಣೆಯನ್ನು, ಭ್ರಷ್ಟಾಚಾರವನ್ನು, ದೌರ್ಜನ್ಯಗಳನ್ನು ಅಳಿಸುವುದಕ್ಕಾಗಿ ನೀವು ಯಾವ ಪ್ರಯತ್ನ ಮಾಡುವುದಾದರೂ ಅದನ್ನು ಕುರ್ಆನ್ ಜಿಹಾದ್ ಅಂತ ಹೇಳಿಕೊಟ್ಟಿದೆ. ಇನ್ನು ಕುರ್ಆನ್ನಲ್ಲಿ ಖಂಡಿತವಾಗಿಯೂ ಯುದ್ಧದ ಆದೇಶ ಇದೆ. ಕುರ್ಆನ್ನಲ್ಲಿ ಯುದ್ಧಕ್ಕೆ ಕಿತಾಲ್ ಅಂತ ಹೇಳಿರುವುದು, ಅಥವಾ ಜಿಹಾದಿನ ಒಂದು ಹಂತ ಸಶಸ್ತ್ರ ಹೋರಾಟ ಕೂಡ ಆಗಿದೆ. ಕುರ್ಆನ್ನಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲಾ ಧಾರ್ಮಿಕ ಗ್ರಂಥಗಳಲ್ಲೂ ಯುದ್ಧದ ಪ್ರಸ್ತಾಪ ಇದೆ. ಯುದ್ಧದ ಪ್ರಸ್ತಾಪ ಇಲ್ಲದ, ಶತ್ರು ಸಂಹಾರದ ಆದೇಶಗಳಿಲ್ಲದ ಯಾವ ಧಾರ್ಮಿಕ ಗ್ರಂಥಗಳೂ ಜಗತ್ತಿನಲ್ಲಿಲ್ಲ. ಎಲ್ಲ ಧಾರ್ಮಿಕ ಗ್ರಂಥಗಳಲ್ಲೂ ಯುದ್ಧದ ಪ್ರಸ್ತಾಪ ಇದೆ. ಪವಿತ್ರ ಕುರ್ಆನ್ ದೇವನಿಂದ ಮನುಷ್ಯರ ಮಾರ್ಗದರ್ಶನಕ್ಕಾಗಿ ಅವತೀರ್ಣಗೊಂಡ ಗ್ರಂಥ ಮತ್ತು ಮನುಷ್ಯನ ಬದುಕಿನ ಎಲ್ಲ ಕ್ಷೇತ್ರಗಳಿಗೂ ಕುರ್ಆನ್ ಮಾರ್ಗದರ್ಶನ ಮಾಡುತ್ತದೆ. ಮನುಷ್ಯನ ಬದುಕು ಎಂಬುದು ಅವನ ನಂಬಿಕೆ, ಅವನ ಆರಾಧನೆಗಳು, ಅವನ ವ್ಯವಹಾರ, ಅವನ ಶಿಕ್ಷಣ, ಅವನ ಆರೋಗ್ಯ, ಇದು ಮಾತ್ರ ಅಲ್ಲ. ಮನುಷ್ಯನ ಬದುಕಿನ ಅವಿಭಾಜ್ಯ ಅಂಗಗಳು ಶಾಂತಿ, ರಕ್ಷಣೆ, ಆಡಳಿತ, ಕಾನೂನು ಸುವ್ಯವಸ್ಥೆ, ಯುದ್ಧ, ಸಂಧಿ, ಇದೆಲ್ಲವೂ ಮನುಷ್ಯನ ಬದುಕಿನ ಅವಿಭಾಜ್ಯ ಅಂಗಗಳು. ಆದ್ದರಿಂದ ಒಂದು ಗ್ರಂಥದಲ್ಲಿ ಯುದ್ಧದ, ಸಂಧಿಯ ಪ್ರಸ್ತಾಪ ಇಲ್ಲ ಎಂದಾದರೆ ಆ ಗ್ರಂಥ ಪರಿಪೂರ್ಣ ಮಾರ್ಗದರ್ಶನ ಮಾಡುವುದಿಲ್ಲ ಮಾನವನ ಬದುಕಿಗೆ. ಆದ್ದರಿಂದಲೇ ಪವಿತ್ರ ಕುರ್ಆನ್ನಲ್ಲಿ ಯುದ್ಧದ ಆದೇಶಗಳು ಖಂಡಿತ ಇದೆ. ಪವಿತ್ರ ಕುರ್ಆನ್ನಲ್ಲಿ 6234 ಸೂಕ್ತಗಳಿವೆ. ಈ 6234 ಸೂಕ್ತಗಳ ಪೈಕಿ ಯುದ್ಧದ ಪ್ರಸ್ತಾಪ ಇರುವ ಸೂಕ್ತಗಳು 24 ಮಾತ್ರ. 24 ಸೂಕ್ತಗಳಲ್ಲಿ ಮಾತ್ರ ಯುದ್ಧದ ಬಗ್ಗೆ ಆದೇಶಗಳಿವೆ. ಉಳಿದ ಸಾವಿರಗಟ್ಟಲೆ ವಚನಗಳಲ್ಲಿ ಮನುಷ್ಯನ ಬದುಕಿನ ಗೌರವ, ಅವನ ಬದುಕಿನ ಶ್ರೇಷ್ಠತೆ, ಅವನ ಬದುಕಿಗೆ ಇರಬೇಕಾದ ಹಕ್ಕು, ಇದನ್ನೇ ಕುರ್ಆನ್ ಕಲಿಸಿಕೊಟ್ಟಿರುವುದು. ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ಲಿ ಫಕಅನ್ನಮಾ ಕತಲ ಅನ್ನಾಸ ಜಮಿಯಾ ವಮನ್ ಅಹ್ಯಾಹಾ ಫಕಅನ್ನಮಾ ಅಹ್ಯಾ ಅನ್ನಾಸ ಜಮಿಯಾ. ಒಬ್ಬ ಮನುಷ್ಯನನ್ನು ನೀವು ಕೊಂದು ಬಿಟ್ಟರೆ ಇಡೀ ಮಾನವ ಕುಲವನ್ನು ಕೊಂದ ಪಾಪಿಗಳು ನೀವು. ಒಬ್ಬ ಮನುಷ್ಯನಿಗೆ ನೀವು ಬದುಕು ಕೊಟ್ಟರೆ ಇಡೀ ಮಾನವ ಕುಲಕ್ಕೆ ಬದುಕನ್ನು ಕೊಟ್ಟ ಪುಣ್ಯವಂತರು ನೀವು ಎಂದು ಮನುಷ್ಯನ ಬದುಕಿನ ಬೆಲೆಯನ್ನು ಇಷ್ಟು ಉಜ್ವಲವಾಗಿ ಕಲಿಸಿಕೊಟ್ಟ ಯಾವ ಗ್ರಂಥಗಳು, ಯಾವ ಸಿದ್ಧಾಂತಗಳು ಜಗತ್ತಿನಲ್ಲಿ ಖಂಡಿತ ಇಲ್ಲ. ಒಬ್ಬ ಮನುಷ್ಯನ ಕೊಲೆ ಇಡೀ ಮಾನವ ಕೊಲೆಗೆ ಸಮಾನವಾದದ್ದು.